ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು SK ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ಚಿಕನ್ ಬಿರಿಯಾನಿ ಮಾಡೋ ವಿಧಾನ ಹೇಳ್ತೀನಿ ನೋಡಿ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಮೊದಲಿಗೆ ಅರ್ಧ kg ಚಿಕನನ್ನು ನೀಟಾಗಿ ತೊಳ್ಕೊಂಡು ಆಮೇಲೆ ನಮಗೆ ಬೇಕಾಗಿರೋ ಸಾಮಗ್ರಿ: 1 ಈರುಳ್ಳಿ, 4 5 ಮೆಣಸಿನ್ಕಾಯಿ, 2 ಟೊಮೊಟೊ, ಮೆಂತ್ಯ ಸೊಪ್ಪು ಅರ್ಧ ಕಟ್ಟೆ ಎಲ್ಲಾನು ಕಟ್ ಮಾಡಿಕೊಂಡು ಅರ್ಧ ಕಟ್ಟು ಪುದೀನ ತಗೋಬೇಕು. ನಂತರ ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಚಿಕನ್ ಹಾಕ್ಕೊಂಡು ಅದಕ್ಕೆ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿ ನೀಟ್ ಸ್ಮೆಲ್ ಇರುತ್ತೆ, ಆ ಸ್ಮೆಲ್ ಹೋಗೋವರೆಗೂ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಈ ಥರ ಫ್ರೈ ಮಾಡಿಕೊಂಡ್ರೆ ಅದರಲ್ಲಿರೋ ನೀರು ಸ್ಮೆಲ್ಲು ಎಲ್ಲ ನೀಟಾಗಿ ಹೋಗುತ್ತೆ, ಡ್ರೈ ಆಗುತ್ತೆ. ನೋಡಿ, ನೀರೆಲ್ಲ ಡ್ರೈ ಆಗಿದೆ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕ್ಕೋಬೇಕು. ನೋಡಿ, ಚಿಕನ್ ಪೀಸಸ್ಗೆ ಎಲ್ಲ ಮಸಾಲೆ ನೀಟಾಗಿ ತಾಗಿದೆ. ಇವಾಗ ಸ್ವಲ್ಪ ಟೊಮಾಟೊ ಹಾಕ್ಕೋಬೇಕು. ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದು ಅರ್ಧ ಟೊಮಾಟೊ ಅಷ್ಟು ನಾವು ಹಾಕ್ಕೋಬೇಕು. ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕ್ಕೊಂಡು 2 ವಿಸಿಲ್ಸ್ ಬರೋವರೆಗೂ ನಾವು ಬೇಯಿಸ್ಕೋಬೇಕು. ನೋಡಿ, ಇವಾಗ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇವಾಗ ಮತ್ತೆ ಬಿರಿಯಾನಿಗೋಸ್ಕರ ಪಲಾವ್ ಎಲೆ, ಚಕ್ಕೆ, ಲವಂಗ ತಗೋಬೇಕು. ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಫ್ರೈ ಆಗಿದ್ವಾಗ ಮೆಂತ್ಯ ಸೊಪ್ಪು, ಪುದೀನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಹಸಿ ಸ್ಮೆಲ್ ಇರಬಾರ್ದು. ಆಗಿದ್ವಾಗ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾವು ಮನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಯೂಸ್ ಮಾಡೋದು. ಎಲ್ಲ ನೀಟಾಗಿ ಫ್ರೈ ಆಗಿದ್ರೆ ಸ್ಮೆಲ್ ಎಲ್ಲ ಹೋಗುತ್ತೆ. ಇವಾಗ ಟೊಮಾಟೊನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಟೊಮಾಟೊ ಚೆನ್ನಾಗಿ ಬೇಯಿಸ್ಕೋಬೇಕು. 1 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು, 1 ಸ್ಪೂನಷ್ಟು ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇವೆಲ್ಲ ಫ್ರೈ ಆಗಬೇಕು. ಈ ಮಸಾಲೆ ಎಲ್ಲ ಫ್ರೈ ಆಗಿ ಟೊಮಾಟೊ ಎಲ್ಲ ಬೇಯಿಸ್ಕೋಬೇಕು. ಆಯಿಲಲ್ಲಿ ಇವೆಲ್ಲ ಬೇಯಿಸ್ಕೋಬೇಕು. ಇವಾಗ ನಾವು ಬಾಸ್ಮತಿ ರೈಸ್ ತಗೊಂಡಿದ್ದೀವಿ. ನೀವು ನಾರ್ಮಲ್ ರೈಸ್ ಆದ್ರೂ ತಗೋಬೋದು. ಆ ರೈಸನ್ನು ತೊಳ್ಕೊಂಡು ನಾವು ಇಕ್ಕೋಬೇಕು. 15 ನಿಮಿಷ ನೆನೆಸಿಟ್ಕೋಬೇಕು. ಮಾಡ್ಕೊಂಡಿರ್ತೀವಲ್ಲ ಅಕ್ಕಿಯನ್ನು ನಾವು ಕುಕ್ಕರಲ್ಲಿ ಹಾಕ್ಕೋಬೇಕು, ನೀರಿಲ್ಲದೆ ಥರ. ಇವಾಗ ಅಕ್ಕಿಯನ್ನು ಹಾಕ್ಕೊಂಡು ನಿಧಾನವಾಗಿ ತಿರುಗಿಸ್ಕೋಬೇಕು. ಯಾಕಂದರೆ ಅಕ್ಕಿ ಚೂರಾಗುತ್ತೆ, ನೋಡ್ಕೊಳ್ಳಿ, ಜಾಸ್ತಿ ತಿರುಗಿಸ್ಬಾರ್ದು. ಇವಾಗ ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತೀವೋ ಅದಕ್ಕೆ ಡಬಲ್ ಆಗಿ ನಾವು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡು 2 ವಿಸಿಲು ಇಕ್ಕೋಬೇಕು. ಸಾಕು, 2 ವಿಸಿಲ್ ಇಕ್ಕೊಂಡ್ರೆ ಸಾಕು. ನೋಡಿ, ಇಷ್ಟೇ ವಿಸಿಲ್ ಆಗಿದ್ದರೆ ನಮಗೆ ಬಿರಿಯಾನಿ ರೆಡಿ ಆಗುತ್ತೆ. ಇವಾಗ ಟ್ರಿಕ್ ಇರೋದು, ನಾವು ಫಸ್ಟ್ ಮಸಾಲೆ ಗ್ರೇವಿ ಮಾಡ್ಕೊಂಡಿರ್ತೀವಲ್ಲ ಚಿಕನ್, ಅದು ನಾವಿವಾಗ ಅಕ್ಕಿ ರೈಸ್ ಎಲ್ಲ ರೆಡಿ ಆಗಿದೆಯಲ್ಲ ಅದರಲ್ಲಿ ಈ ಗ್ರೇವಿ ಹಾಕ್ಕೊಂಡು ತಿರುಗಿಸ್ಕೋಬೇಕು. ನೋಡಿ, ಇಲ್ಲಿ ಹುಷಾರಾಗಿ ಮಾಡ್ಕೋಬೇಕು. ಯಾಕಂದರೆ ಅಕ್ಕಿನೂ ರೈಸು ರೆಡಿಯಾಗಿರುತ್ತೆ, ಚಿಕನೂ ರೆಡಿಯಾಗಿರುತ್ತೆ, ಗ್ರೇವಿನೂ ಅದು ನೀಟಾಗಿ ಕಲಿಸ್ಕೋಬೇಕು. ಯಾಕಂದರೆ ಮತ್ತೆ ಪೊಡಿ ಪೊಡಿ ಆಗುತ್ತೆ, ನೋಡ್ಕೊಳ್ಳಿ. ಚಿಕನ್ ಗ್ರೇವಿ ಸಪ್ರೇಟಾಗಿ ಮಾಡ್ಕೊಂಡಿದ್ದು ಇದಕ್ಕೇ. ಯಾಕಂದರೆ ಚಿಕನ್ ಪೀಸಸ್ಗೆಲ್ಲ ಮಸಾಲೆ ಚೆನ್ನಾಗಿ ಅಂಟುತ್ತೆ, ಟೇಸ್ಟೂ ಬರುತ್ತೆ. ನಾರ್ಮಲಾಗಿ ನಾರ್ಮಲ್ ಬಿರಿಯಾನಿ ಥರ ಮಾಡಿದ್ರೆ ಆ ಥರ ಟೇಸ್ಟ್ ಬರಲ್ಲ, ಪೀಸಸ್ಗೆ ಟೇಸ್ಟ್ ಬರಲ್ಲ. ಇವಾಗ ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಾಗ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಒಂದು 5 ನಿಮಿಷ ದಮ್ಗಿಡಬೇಕು ಅಷ್ಟೇ. ಅದೇ ಲಿಡ್ಡಲ್ಲಿ, ಕುಕ್ಕರ್ ಲಿಡ್ಡಲ್ಲಿ ಮುಚ್ಚಿ ಒಂದು 5 ನಿಮಿಷ ಇಕ್ಕಿದ್ರೆ ಲೋ ಫ್ಲೇಮಲ್ಲಿ ಸಾಕು. ನೋಡಿ, 5 ಮಿನಿಟ್ಸ್ ಆಗಿದೆ.
ನಮ್ಮ ಬಿರಿಯಾನಿ ರೆಡಿಯಾಗಿದೆ, ಚಿಕನ್ ಬಿರಿಯಾನಿ. ವಾವ್, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೋಟೆಲ್ ಸ್ಟೈಲ್ ಸಿಂಪಲ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನೋಡಿ. ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಚಿಕನ್ ಬಿರಿಯಾನಿ ನಮಗೆ ಹೆವಿನೂ ಅನಿಸಲ್ಲ, ಲೈಟಾಗೇ ಇರುತ್ತೆ, ಎಷ್ಟಾದ್ರೂ ತಿನ್ಬೋದು. ಥ್ಯಾಂಕ್ ಯು. ಲೈಕ್, ಶೇರ್, ಸಬ್ಸ್ಕ್ರೈಬ್.